ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಸಂಭ್ರಮಿಸುವ ಅವರ 135ನೇ ಜನ್ಮದಿನದ ಅಂಗವಾಗಿ ಮೇ 1 ಮತ್ತು 2ರಂದು ಕಲ್ಪತರು ಸಾಂಸ್ಕೃತಿಕ ವೇದಿಕೆಯಿಂದ ವೈಭವದ ಕರ್ನಾಟಕ ಭೀಮೋತ್ಸವ ಹಮ್ಮಿಕೊಳ್ಳಲಾಗಿದೆ. ಬೇರೆ ಬೇರೆ ಮಾಡ್ತಿದ್ದೀವಿ ಇದು ತಪ್ಪಿದು. ಯಾಕೆಂದರೆ ಇವತ್ತು ಈ ಭಾರತ ಅಂದರೆ ಅಂಬೇಡ್ಕರ್ ಅಂದರೆ ಭಾರತ. ಭಾರತದಲ್ಲ, ಇಡೀ ವಿಶ್ವದಲ್ಲೇ ಇವರ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತಾರೆ. ಇದರಿಂದ ತುಮಕೂರಿನಲ್ಲಿ ನಾವೆಲ್ಲ ಸಮಾಜದ ವರ್ಗದವರು ಮತ್ತು ಎಲ್ಲ ಸಂಘಟನೆಗಳು ಕೂಡ ಒಂದು ವೇದಿಕೆಯಲ್ಲಿ ಬಂದು ಈಗಾಗಲೇ ನಾವಾಗಲೇ ಒಂದು 7-8 ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿ ಈಗ ಕೊನೆಯ ಹಂತದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದು ಉದ್ದೇಶ ಇಷ್ಟೇ, ನಮಗೆ ಏನು 140 ಕೋಟಿ ಭಾರತೀಯರಿದ್ದೀವಿ. ಇವತ್ತು ಅಂಬೇಡ್ಕರ್ ಅವ್ರು ಮನಸ್ಸು ಮಾಡಿದರೆ ಏನು ಅವರು ಅಮೆರಿಕದಲ್ಲಿ ಓದಿದ್ರು, ಅಲ್ಲೇ ಯಾವುದೋ ಒಂದು ದೇಶದಲ್ಲಿ ಒಳ್ಳೆಯ ಉದ್ಯೋಗದಲ್ಲಿ ಇರ್ಬೋದಾಯಿತು, ಅವ್ರಿಗೆ ಲಕ್ಷಾಂತರ ದುಡ್ಡು ಬರೋದು, ಹೆಸರು ಬರೋದು. ಆದರೆ ನಮ್ಮ ಭಾರತಕ್ಕೆ ಬಂದು ಸಂವಿಧಾನ ರೂಪಿಸಿ ಒಬ್ಬ ಶಿಲ್ಪಿ ಇವತ್ತು ಏನು ನಮ್ಮ ಭಾರತದಲ್ಲಿ ವೇದಿಕೆಯ ಅಧ್ಯಕ್ಷರಾದ ಸೋಮಶೇಖರ್ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಶುಕ್ರವಾರ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭೀಮೋತ್ಸವ ಕಾರ್ಯಕ್ರಮದ ವಿವರ ನೀಡಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಸಂಗೀತ ಸಾಂಸ್ಕೃತಿಕವಾಗಿ ಆರಾಧಿಸುವ ಸಂಭ್ರಮಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಸಾಂಸ್ಕೃತಿಕ ವೇದಿಕೆಯಿಂದ ನಾವು ಮೂರನೇ ಕಾರ್ಯಕ್ರಮ ಮತ್ತು ಕನ್ನಡ ಪರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಸರಿ ಏನೋ ನಮಗೆ ಅಂಬೇಡ್ಕರ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕೆಲವು ಸ್ನೇಹಿತರುಗಳ ಹತ್ರ ಎಲ್ಲ ಮಾತಾಡಿದಾಗ ನಮ್ಮ ಸತೀಶ್ ಕುಮಾರ್ ಸರ್ ಮತ್ತು ನಮ್ಮ ಶ್ರೀಧರಣ್ಣ ಮತ್ತು ಪ್ರಕಾಶ್ ಅವರು ನಮ್ಮ ಹೆಚ್ಚಿನಾಗಿ ನಮ್ಮ ಚೇತನ್, ನಮ್ಮ ಅರವಿಂದ್ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿದ್ಮೇಲೆ ಅಂಬೇಡ್ಕರ್ದು ಎಲ್ಲ ಜಾತಿಯವರು ಸೇರಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರು. ಇದನ್ನೇ ಒಂದು ಹಬ್ಬದ ರೀತಿ ಮಾಡಬೇಕು ಅಂತ ತೀರ್ಮಾನ ಎಲ್ಲ ನಮಗೆ ಎಲ್ಲರೂ ಸಹಕರಿಸಿ ಕೈ ಜೋಡಿಸಿದ್ದಾರೆ. ಇನ್ನು ನಾನು ತುಮಕೂರಲ್ಲಿ ಒಂದು ಹಬ್ಬದ ರೀತಿ ಮಾಡಬೇಕು ಅಂತೇಳಿ ತುಮಕೂರು ಈಗ ನೀಲಿ ಬಡ್ಡಿ ಕಟ್ಟಬೇಕು ಅಂತೇಳಿ ಎಲ್ಲರೂ ಈಗ ತಯಾರಿ ನಡೆದಿದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಲಾವಿದರು ಬರ್ತಾ ಇದ್ದಾರೆ, ಮತ್ತು ಗಣೇಶ್ ಬರ್ತಾ ಇದ್ದಾರೆ. ನನಗೆಲ್ಲ ರೀತಿಯ ಸಹಕಾರ ನೀವು ಪತ್ರಿಕಾಗೋಷ್ಠಿಯವರು ಪ್ರಚಾರ ಸಹಕಾರ ಕೊಡಬೇಕು ಕೇಳ್ತಾರೆ. ಇದರ ಅಂಗವಾಗಿ ಮೇ 1ರಂದು ಸಂಜೆ ಜನಪ್ರಿಯ ಗಾಯಕರಾದ ಕಂಬದ ರಂಗಯ್ಯ, ನವೀನ್ ಸಜ್ಜು, ಸವಿತಕ್ಕ, ಶಿವಾನಿ ತಂಡದಿಂದ ಜಾನಪದ ಸಂಭ್ರಮ ಏರ್ಪಾಟಾಗಿದೆ. ನಂತರ ಅರುಣ್ ಕುಮಾರ್ ಮತ್ತು ತಂಡದಿಂದ ಅಂಬೇಡ್ಕರ್ ಕುರಿತ ಗೀತ ಗಾಯನ ನಡೆಯಲಿದೆ. ಮೇ 2ರಂದು ಖ್ಯಾತ ಹಿನ್ನೆಲೆ ಗಾಯಕರಾದ ರಾಜೇಶ್ ಕೃಷ್ಣನ್, ಖ್ಯಾತ ಗಾಯಕಿ ಮಂಗ್ಲಿ ಹಾಗೂ ಬೃಂದಾ ವಿಹಾರಿ ತಂಡದಿಂದ ಗೀತ ಗಾಯಕ ವೈಭವ ನಡೆಯಲಿದೆ. ಚಲನಚಿತ್ರ ನಟ ಗಣೇಶ್, ಫಿಲ್ಮ್ ಫೇರ್ ಪ್ರಶಸ್ತಿ ವಿಜೇತರಾದ ಯಶವರ ಅಬ್ದುಲ್ ಮಹಾಬ್ ಮುಂತಾದವರು ಕಲ್ಪತರು ಸಂಗೀತ ಸಂಭ್ರಮ ನಡೆಸಿಕೊಡುವರು. ಇದರಲ್ಲಿ ಅಂಬೇಡ್ಕರ್ ಅವರ ಮರಿಮೊಮ್ಮಗ ರಾಜರತ್ನ ಅಶೋಕ ಅಂಬೇಡ್ಕರ್ ಪಾಲ್ಗೊಳ್ಳಲಿದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರನ್ನು ಕೂಡ ನಾವು ಖುದ್ದು ಆಹ್ವಾನ ಮಾಡಿದ್ದೀವಿ ಕಾರ್ಯಕ್ರಮಕ್ಕೆ. ಎಲ್ಲರೂ ಕೂಡ ಬರ್ತಾರೆ. ಜೊತೆಗೆ ಇದೊಂದು ಡಿಫ್ರೆಂಟ್ ಕಾರ್ಯಕ್ರಮ. ಇದು ಒಂದು ರೀತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ಜಯಂತಿ ಈ ಭೀಮೋತ್ಸವದ ಮುಖೇನ ಒಂದು ರೀತಿ ಹಬ್ಬದ ಅಂತ ಆಚರಿಸ್ಬೇಕು. ನಾವೇ ಹೇಳ್ತಾ ಇದ್ದೀವಿ, ಅಂಬೇಡ್ಕರ್ ಅವ್ರನ್ನ ಫಸ್ಟು ನಾವು ಹೆಗಲ ಮೇಲೆ ಕೂರಿಸ್ಕೊಳ್ತಾ ಇದ್ದೀವಿ, ಹೆಗಲ ಮೇಲೆ ಕೂರಿಸ್ಕೊಂಡು ಎದೆಗಿರಿಸ್ಕೊಳ್ಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಹಾಗಾಗಿ ಮೊದಲು ಪರಿಚಯಿಸ್ತಕ್ಕಂಥ ಎಲ್ಲರೂ ಕೂಡ ಸರ್ವ ಜನರು ಬಾಬಾ ಸಾಹೇಬರು ನಮ್ಮೂರಂತ ಫೀಲ್ ಆಗಬೇಕು, ಅಂಥದ್ದೊಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಆ ಮುಖೇನ ಬಾಬಾ ಸಾಹೇಬ್ರನ್ನ ಮೊದಲು ಪರಿಚಯಿಸಬೇಕು. ಭಾಳಷ್ಟು ಜನರಿಗೆ ಬಾಬಾ ಸಾಹೇಬ್ರು ಬರೀ SC ST ಹಂಗೆ ಲಿಮಿಟ್ ಅಲ್ಲ, ಅವರು ಈ ದೇಶದ ಆಸ್ತಿ ಅನ್ನುವ ಕಾನ್ಸೆಪ್ಟನ್ನು ಭೀಮೋತ್ಸವದ ಮುಖೇನ ಪರಿಚಯಿಸ್ತಾ ಇದ್ವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ 1 ಮತ್ತು 2ನೇ ತಾರೀಕಿನಿಂದ ಹೆಚ್ಚು ಪ್ರಚಾರ ಕೊಡಬೇಕು. ನೀವು ಕಾರ್ಯಕ್ರಮದ ಭಾಗಿಯಾಗಬೇಕು. ನಾವೆಲ್ಲರೂ ಕೂಡ ಈ ಜಿಲ್ಲೆಯ ಎಲ್ಲರನ್ನು ಕೂಡ ಎಲ್ಲ ಜಾತಿ ಎಲ್ಲ ಸಂಘಟನೆಯವರು ಕೂಡ ಮ್ಯಾಕ್ಸಿಮಮ್ ಅವರು ಇನ್ವಾಲ್ವ್ ಆಗಬೇಕು. ಅವರು ಒಂದು ರೀತಿ ಒಂದು ಕಲ್ಚರಲ್ ಫೆಸ್ಟಿವಲ್ ಥರ ಈ 2 ಡೇಸ್ ಕಾರ್ಯಕ್ರಮ ನಡೀತದೆ. ಅದಕ್ಕೆ ನೀವೆಲ್ಲ ಹೆಚ್ಚು ಪ್ರೋತ್ಸಾಹ ಮತ್ತು ಪ್ರಚಾರ ಕೊಡಬೇಕಂತ ಕೇಳ್ಕೊಳ್ತೀನಿ. ಉಳಿದಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಸಾರ್ವತ್ರಿಕವಾಗಿ ಎಲ್ಲ ಸಮುದಾಯದಲ್ಲೂ ಕೂಡ